ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಚೆ ಅಂತೂ ತುಂಬ ಮಳೆ ಬರ್ತಿದೆ ನೋಡಿ. ನಮ್ಮ ಏರಿಯಾದಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ನೀರು ಹೋಗ್ತಿದೆ ಅಂತ. ಸೊ ಹೀಗಾಗಿ ಆಚೆ ಹೋಗೋಕ್ಕಾಗ್ತಿಲ್ಲ ಎಲ್ಲೂ. ಈ ಚಳಿಯಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ಹಾಗೆ ಕ್ರಿಸ್ಪಿಯಾಗಿ ಖಾರವಾಗಿ ಏನಾದ್ರು ತಿನ್ನಬೇಕಂತ ಅನ್ನಿಸ್ತಾ ಇರುತ್ತೆ. ನಾನಿವತ್ತು ಸಿಂಪಲ್ಲಾಗಿ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೆಲ್ಲ ಬೇಕು ಅಂತ ಹೇಳೋಣ. ಒಂದು ಬೌಲ್ ಅಕ್ಕಿ ಹಿಟ್ಟು, ಕಡಲೆ ಬೀಜ, ಹುರಿಗಡಲೆ, ಕೊಬ್ಬರಿ, ಹುರಿದಿರೋಂಥ ಬಿಳಿ ಎಳ್ಳು, ಹಾಗೆ ಖಾರಕ್ಕೆ ನಾವು ಒಣಮೆಣಸಿನ್ಕಾಯಿನ ಬಳಸ್ತಾ ಇದ್ದೀವಿ, ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗನ್ನ ಸೇರಿಸ್ಕೊಂಡು ಇವಾಗ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ನಾವು ಏನು ತೊಗೊಂಡಿದ್ವಿ ಖಾರಕ್ಕೆ ಮೆಣಸಿನ್ಕಾಯಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೇ ಕೊಬ್ಬರಿನೂ ಕೂಡ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ಪೂರ್ತಿ ನುಣ್ಣಗೆ ಬೇಡ, ತರಿ ಆದರೆ ಸಾಕು. ನಮಗೆ ಇಷ್ಟು ಗ್ರೈಂಡ್ ಸಾಕಾಗಲ್ಲ, ಇನ್ನೂ ಸ್ವಲ್ಪ ಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾವು ಮತ್ತೆ ಗ್ರೈಂಡ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾವುದೇ ನಂದು ಹೊಸ ವೀಡಿಯೋಸ್ ಬಂದರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಕಡಲೆ ಬೀಜನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಕಡಲೆ ಬೀಜನ ತುಂಬ ನುಣ್ಣಗೆ ಮಾಡೋದು ಬೇಡ, ಯಾಕಂದರೆ ಅದು ಬಾಯಿಗೆ ಸಿಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಥರ ಒಂದು 2-3 ಸಲ ನಿಧಾನವಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ನಾವು ಕಡಲೆ ಬೀಜನ. ಈಗ ಅದೇ ಮಿಕ್ಸಿ ಜಾರ್ಗೆ ಹುರಿಗಡ್ಲೆನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಹುರಿಗಡಲೆ ಜಾಸ್ತಿ ಗ್ರೈಂಡ್ ಮಾಡೋದು ಬೇಡ, ಯಾಕಂದರೆ ಅದು ಬೇಗ ಗ್ರೈಂಡ್ ಆಗಿಬಿಡುತ್ತೆ. ಒಂದು 2 ಸಲ ಆಡಿಸಿದ್ರೆ ಸಾಕು. ಅದನ್ನು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಈಗ ಅದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀವಿ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀವಿ. ನಾವು ಒಂದು ದೊಡ್ಡ ಬೌಲಲ್ಲೇ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀವಿ. ಸ್ವಲ್ಪ ಹಾಗೆ ಉಳಿಸ್ಕೊಂಡಿದ್ದೀವಿ, ಯಾಕಂದರೆ ಅದೇನಾದರೂ ಹಿಟ್ಟು ಕಲಿಸ್ಬೇಕಿದ್ರೆ ಬೇಕಾದರೆ ಮತ್ತೆ ಹಾಕ್ಕೊಳ್ಳೋದಕ್ಕೆ. ಈಗ ನಾವು ಏನು ಬಿಳಿ ಎಳ್ಳನ್ನ ಇಟ್ಕೊಂಡಿದ್ವಿ ಹುರಿದು, ಅದನ್ನು ಹಾಕ್ಕೊಂಡು ಸ್ವಲ್ಪ ಹಿಂಗನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗ ಅದನ್ನು ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಅದು ಮಿಕ್ಸ್ ಆಗೋದಿಲ್ಲ. ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಮಸಾಲೆನೂ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ನಮಗೆ ಖಾರ ಬೇಕು ಅಂತ ಅನ್ನಿಸು, ಹಾಗಾಗಿ ನಾವು ಅಚ್ಕಾರ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀವಿ. ನಿಮಗೆ ಖಾರ ಬೇಡ ಅಂತ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು. ಅದನ್ನು ಹಿಟ್ಟನ್ನು ಕಲಿಸೋದಕ್ಕೆ ನಾವು ಸ್ವಲ್ಪ ನೀರನ್ನ ಬೆಚ್ಚಗೆ ಮಾಡ್ಕೋತಾ ಇದ್ದೀವಿ. ಪೂರ್ತಿ ಬಿಸಿ ಬೇಡ, ಹಾಗೆ ಪೂರ್ತಿ ತಣ್ಣನೂ ಇರಬಾರ್ದು. ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಎಣ್ಣೆಯಲ್ಲಿ ನಿಪ್ಪಟ್ಟನ್ನ ಬಿಟ್ಟಾಗ ಅದು ಎಣ್ಣೆ ಹೀರ್ಕೊಳ್ಳೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನಿಪ್ಪಟ್ಟಿನ ಮಿಶ್ರಣಕ್ಕೆ 1-2 ಟೇಬಲ್ ಸ್ಪೂನ್ ಆಯಿಲ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಬಿಸಿಯಾಗಿದೆ, ಅದನ್ನು ಸ್ವಲ್ಪನೇ ಸೇರಿಸ್ಕೊಂಡು ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲ ಹಾಕ್ಕೊಂಡ್ರೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗೋದಿಲ್ಲ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ವೆದರಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಸಂಜೆ ಟೈಮ್ ಕಾಫಿ ಟೀ ಜೊತೆ ಸ್ನ್ಯಾಕ್ಸ್ ತಿನ್ನೋದು ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಮಾಡಿಕೊಟ್ರೆ ತುಂಬ ಬೇಗನೆ ಆಗುತ್ತೆ, ಒಂದು 10 ನಿಮಿಷದಲ್ಲೆಲ್ಲ ನಿಪ್ಪಟ್ಟು ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಥರ ಒಂದು ಈಸಿ ಟೆಕ್ನಿಕಲ್ ಮಾಡಿಕೊಂಡ್ರೆ ಹಿಟ್ಟನ್ನ ಅದಕ್ಕೆ ಕಲಿಸ್ಕೋಬೇಕು. ಅಂದರೆ ಅದನ್ನು ಮುಟ್ಟಿದ್ರೂ ಕೈಗೆ ಅಂಟಬಾರ್ದು. ಈ ಥರ ಸ್ವಲ್ಪ ಗಟ್ಟಿಯಾಗಿರಬೇಕು, ತೀರಾ ತೆಳ್ಳಗೂ ಇರಬಾರ್ದು, ಪೂರ್ತಿ ಗಟ್ಟಿಗೂ ಇರಬಾರ್ದು, ಮೀಡಿಯಮ್ ಗಟ್ಟಿಯಾಗಿರಬೇಕು. ಇವಾಗ ಒಂದು ಬಾಣಲೆನ ಇಟ್ಬಿಟ್ಟು ನಾವು ಅದಕ್ಕೆ ಆಯಿಲ್ನ ಸೇರಿಸ್ಕೊಳ್ಳೋಣ. ಒಳ್ಳೆ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಈ ರೀತಿ ಒಂದು ಚಪಾತಿ ಮಣೆ ಅಥವಾ ಚಪಾತಿ ತಟ್ಟೋ ಮೆಷಿನ್ ಎಲ್ಲರ ಮನೇಲೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಇರಲ್ಲ ಅವ್ರು ನಾರ್ಮಲಾಗಿ ಒಂದು ತಟ್ಟೆ ಮೇಲೆ ಇನ್ನೊಂದು ತಟ್ಟೆನ ಇಟ್ಟು ಪ್ರೆಸ್ ಮಾಡಿ ಮಾಡ್ಕೋಬೋದು. ನಮ್ಮ ಹತ್ರ ಈ ಥರ ಒಂದು ಮಣೆ ಏನಿತ್ತು, ಇದರಲ್ಲಿ ನಾವು ಇವತ್ತು ನಿಪ್ಪಟ್ಟನ್ನ ಮಾಡ್ಕೋತಾ ಇದ್ದೀವಿ. ಆಲ್ರೆಡಿ ನಾನು ಈ ವಿಡಿಯೋನ ಶೇರ್ ಮಾಡಿದ್ದೆ, ನಿಮಗೆ ಸಿಕ್ಕಿಲ್ಲ ಅಂದರೆ ನೀವು ನನ್ನ ವಿಡಿಯೋದಲ್ಲಿ ನೋಡ್ಬೋದು. ಅರಿಶಿನದ ಕಡುಬನ್ನ ಮಾಡೋದಕ್ಕೆ ನಾನು ಇದನ್ನು ಬಳಸಿದ್ವಿ. ಸೊ ಇವಾಗ ಇದಕ್ಕೆ ಒಂದು ಪೇಪರ್ಗೆ ಸ್ವಲ್ಪ ಎಣ್ಣೆನ ಸರೋಗ್ಬಿಟ್ಟು ಏನು ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಒಂದು ನಿಪ್ಪಟ್ಟಿನ ರೀತಿಯಲ್ಲಿ ರೆಡಿ ಆಗುತ್ತೆ. ಅದನ್ನು ತೆಗೆದು ಡೈರೆಕ್ಟಾಗಿ ಕಾದಿರೋ ಎಣ್ಣೆಗೆ ಬಿಡೋದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬಾ ಈಸಿ ನಿಪ್ಪಟ್ಟು ಮಾಡೋದು. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ಹಾಗೆ ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ ಹೇಳಿ ನಮಗೆ. ಬೇರೆ ಬೇರೆ ರೀತಿಯಲ್ಲೂ ನಿಪ್ಪಟ್ಟು ಮಾಡ್ತಾರೆ, ಬಟ್ ಈ ಥರ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಒಂದು ಅರ್ಧ ಗಂಟೆನೂ ಇಲ್ಲ 10 ನಿಮಿಷದಲ್ಲಿ ನಿಪ್ಪಟ್ಟು ಮಾಡಿ ಮುಗಿಸ್ಬೋದು. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ. ಈ ವೆದರ್ಗೆ ತುಂಬಾ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನಾನು. ಈ ಥರ ನಾವು ಒಂದೇ ಸಲ ಒಂದು 3-4ನ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೋದು. ಅದನ್ನು ಈ ಥರ 2 ಕಡೆ ತಿರುಗಿಸಿ ಹಾಕಿ ನಾವು ಬೇಯಿಸ್ಬೇಕಾಗತ್ತೆ. ನಾವು ತೊಗೊಂಡಿದ್ದ ಕ್ವಾಂಟಿಟಿಯಲ್ಲಿ ಸುಮಾರು ಒಂದು 50 ನಿಪ್ಪಟ್ಟನ್ನ ಮಾಡಿದ್ವಿ ನಾವು. ಮನೆಗೆ ಆಗೋವಷ್ಟು, ಅಂದರೆ ಒಂದು ವಾರಕ್ಕಾಗೋವಷ್ಟು ನಾವು ತುಂಬಾ ಇಷ್ಟಪಡ್ತೀವಿ, ಎಲ್ಲರೂ ತಿಂತೀವಿ. ಹಾಗಾಗಿ ಮನೆಗೆ ಆಗೋವಷ್ಟು ನಾವೊಂದು 50 ನಿಪ್ಪಟ್ಟನ್ನ ಮಾಡ್ಕೊಂಡಿದ್ವಿ. ನಿಮಗೆ ಜಾಸ್ತಿ ಬೇಕು ಅಂತ ಅಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೊಂಡು ಕ್ವಾಂಟಿಟಿ ನಿಮಗೇನು ರುಚಿ ಏನು ಬೇಕು ಅದೆಲ್ಲ ಕ್ವಾಂಟಿಟಿ ಜಾಸ್ತಿ ತೊಗೊಂಡು ಮಾಡ್ಕೊಳ್ಳಿ.
ಅದು ಫ್ರೈ ಆಗೋ ಅಷ್ಟರಲ್ಲಿ ನಾವೇನು ಉಂಡೆಗಳನ್ನ ಮಾಡಿಟ್ಕೊಂಡಿದ್ವಿ ಅದನ್ನು ಈ ಥರ ಪ್ರೆಸ್ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿ ಇಟ್ಕೊಳ್ಳೋಣ. ಯಾಕಂದರೆ ವೆಯ್ಟ್ ಮಾಡೋದ್ರಿಂದ ಎಣ್ಣೆನೂ ತುಂಬ ಬೇಗ ಬಿಸಿ ಆಗಿಬಿಡುತ್ತೆ, ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು, ಈ ಥರ ಒಂದು ಕಲರ್ ಅಂದರೆ ಗೋಲ್ಡನ್ ಬ್ರೌನ್ ಬರೋ ಥರ ನಾವು ಫ್ರೈ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ. ನಾವು 10 ನಿಮಿಷದಲ್ಲಿ ಇಷ್ಟೆಲ್ಲ ಮಾಡ್ಕೊಂಡಿದ್ದೀವಿ, ಅಷ್ಟು ಫಟಾಫಟ್ ಅಂತ ಆಗೋಗ್ಬಿಡತ್ತೆ. ನೀವಿದಕ್ಕೆ ಕರಿಬೇವನು ಸಹ ಸೇರಿಸ್ಕೋಬೋದು, ನಾವಿಲ್ಲಿ ಸೇರಿಸಿಲ್ಲ. ನನಗಂತೂ ನಿಪ್ಪಟ್ಟು ಅಂದರೆ ತುಂಬಾನೇ ಇಷ್ಟ, ಯಾವಾಗಲೂ ಬಾಯಿ ಹಾಕೊಂಡು ತಿಂತಾನೆ ಇರ್ಬೋದು. ಅದಕ್ಕೆ ಟೈಮು ಲಿಮಿಟ್ಸ್ ಅಂತಾನೆ ಇಲ್ಲ, ಖಾಲಿ ಆಗೋವರೆಗೂ ತಿಂತಾನೆ ಇರ್ತೀನಿ ನಾನು. ನೀವೇ ನೋಡ್ತಾ ಇರ್ಬೋದು, ನಾವೊಂದು ನಿಪ್ಪಟ್ಟನ್ನ ನಿಮಗೆ ಮುರಿದು ತೋರಿಸ್ತಾ ಇದೀವಿ, ಎಷ್ಟು ಕ್ರಿಸ್ಪಿ ಆಗಿತ್ತು ಗೊತ್ತಾ. ಫೈನಲ್ ಆಗಿ ನಿಪ್ಪಟ್ಟು ರೆಡಿ ಆಯಿತು. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ತುಂಬಾನೇ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.